ಒಮ್ಮೆ ಒಂದು ಸಣ್ಣ ಹಳ್ಳಿಯಲ್ಲಿ ಬಲಿ ಎಂಬ ಹೆಸರಿನ ಒಬ್ಬ ಕರಕುಶಲ ಕೆಲಸಗಾರನಿದ್ದ. ಅವನು ಆವೆ ಮಣ್ಣಿನಿಂದ ದೇವರ ವಿಗ್ರಹಗಳನ್ನು ಮಾಡಿ ಪೇಟೆಯಲ್ಲಿ ಮಾರಾಟ ಮಾಡಿ ಹೊಟ್ಟೆ ತುಂಬಿಸಿಕೊಳ್ಳುತ್ತಿದ್ದ. ಆದರೆ ಬಲಿಯೂ ಸೋಮಾರಿಯೂ ಮತ್ತು ಆಲಾಸಿಯೂ ಆಗಿದ್ದ. ಅವನು ಬಡವನೂ ಆಗಿದ್ದು ದೊಡ್ಡ ಸಂಸಾರವನ್ನು ಹೊಂದಿದ್ದ. ಅವನಿಗೆ 3 ಗಂಡು ಹಾಗೂ 4 ಹೆಣ್ಣು ಮಕ್ಕಳಿದ್ದರೂ ಅವನ ವೃದ್ಧ ತಂದೆ ತಾಯಂದಿರು ಅವರೊಂದಿಗೆ ಇದ್ದರು. ಬಲಿಯ ವಿಗ್ರಹಗಳಿಗೆ ಅಷ್ಟೇನೂ ಬೇಡಿಕೆ ಇರಲಿಲ್ಲ. ಒಂದು ದಿನದಲ್ಲಿ ಕೆಲವೇ ವಿಗ್ರಹಗಳು ಮಾತ್ರ ಮಾರಿ ಹೋಗುತ್ತಿದ್ದವು. ತಯಾರಿಸಿದ ವಿಗ್ರಹಗಳು ಮಾರಾಟವಾಗದ ಹೊರತು ಅವನು ಹೊಸ ವಿಗ್ರಹಗಳನ್ನು ತಯಾರಿಸುತ್ತಿರಲಿಲ್ಲ. ಹೆಚ್ಚು ಚುರುಕಾಗಿರಬೇಕು, ಹೆಚ್ಚು ವಿಗ್ರಹಗಳನ್ನು ತಯಾರಿಸಬೇಕು, ಹೆಚ್ಚು ಮಾರಾಟ ಮಾಡಬೇಕು ಎಂದಂದು ಬಲಿಗೆ ಅವನ ತಂದೆ ಹಿತವಚನ ಹೇಳಿದರು. ಮಗ ಅದನ್ನು ಲೆಕ್ಕಿಸಲಿಲ್ಲ. ವಿವಿಧ ನಮೂನೆಯ ವಿಗ್ರಹಗಳನ್ನು ಮೂರ್ತಿಗಳನ್ನು ತಯಾರಿಸಿದರೆ ಹೆಚ್ಚು ಬೇಡಿಕೆ ಬರಬಹುದೆಂದು ಹೆಂಡತಿಯ ಮಾತಿಗೂ ಅವನು ಕಿವಿಕೊಡಲಿಲ್ಲ. ಅವನು ಆರಾಮವನ್ನು ಬಯಸುತ್ತಿದ್ದ ತರಾವರಿ ವಿಗ್ರಹ ಮಾಡಬೇಕೆಂಬ ಇಚ್ಛೆಯಿದ್ದರೂ ಅವನ ಸೋಮಾರಿತನ ಅದಕ್ಕೆ ಬಿಡುತ್ತಿರಲಿಲ್ಲ. ಒಂದು ದಿನ ಬಲಿ ಪೇಟೆಯಿಂದ ವಾಪಸ್ ಬರುವಾಗ ಅವನ ಪೆಟ್ಟಿಗೆಯಲ್ಲಿ 2 ವಿಗ್ರಹಗಳು ಮಾತ್ರ ಉಳಿದಿದ್ದವು. ಅದರಲ್ಲಿ ಒಂದು ಗಣಪತಿ ವಿಗ್ರಹವಾಗಿದ್ದರೆ ಇನ್ನೊಂದು ಶಿವನದಾಗಿತ್ತು. ಅವುಗಳನ್ನು ಮನೆಯಲ್ಲಿ ಸುರಕ್ಷಿತ ಇರಿಸೋಣ ಎಂದು ಅವನು ಪೆಟ್ಟಿಗೆಯಿಂದ ತೆಗೆದು ಕೆಳಗೆ ಇಳಿಸಲು ಬಗ್ಗಿದಾಗ ಬಲಿಯು ಆಯಾ ತಪ್ಪಿ ಬಿದ್ದು ಗಣೇಶ ವಿಗ್ರಹವು ಅವನ ಹಣೆಗೆ ತಗಲಿತು. ಅಷ್ಟರಲ್ಲಿ ಸಾಕ್ಷಾತ್ ಮಹಾಗಣಪತಿಯೇ ಅವನನ್ನು ಮಗು, ನನ್ನನ್ನೇಕೆ ಕರೆದೆ? ನನ್ನಿಂದ ಏನಾಗಬೇಕು ಹೇಳು. ನೀನು ಬಡವನೆಂದು ನನಗೆ ತಿಳಿದಿದೆ. ನಾನು ನಿನಗೆ ಸಹಾಯ ಮಾಡುವೆ. ಇದು ಒಂದು ಯಕ್ಷಣಿ ದಂಡ. ಇದರಿಂದ ನೀನು ಯಾವುದೇ ಮೂರ್ತಿಯನ್ನು ಮುಟ್ಟಿದರೂ ಅದು ಬಂಗಾರವಾಗುವುದು. ಆದರೆ ಈ ದಂಡ ನಿನ್ನಲ್ಲಿ 3 ದಿವಸ ಮಾತ್ರ ಇರುವುದು. 3 ದಿನ ಬಿಟ್ಟು ನಾನು ಬಂದು ಅದನ್ನು ವಾಪಸ್ ತೆಗೆದುಕೊಳ್ಳುವೆ, ಮರೆಯಬೇಡ ಎಂದು ದೇವರು ಹೇಳಿತು. ಮಹಾಗಣಪತಿ ದಂಡವನ್ನು ಕೊಟ್ಟು ದೇವರು ಮಾಯವಾಯಿತು. ಬಲಿಗೆ ಭಾರಿ ಸಂತೋಷವಾಯಿತು. ಅವನು ಕೂಡಲೇ 2 ವಿಗ್ರಹಗಳನ್ನು ದಂಡದಿಂದ ಮುಟ್ಟಿದ. ಅವೆರಡೂ ಕೂಡಲೇ ಪಳಪಳನೆ ಹೊಳೆಯುವ ಚಿನ್ನದ ವಿಗ್ರಹಗಳಾದವು. ಅಂದು ರಾತ್ರಿ ಬಲಿಗೆ ಸಂತೋಷವಾಯಿತು. ಅದರಿಂದ ಅವನಿಗೆ ನಿದ್ದೆಯೇ ಬರಲಿಲ್ಲ. ಅವನು ಮರುದಿನ 2 ವಿಗ್ರಹಗಳನ್ನು ಒಡವೆ ಅಂಗಡಿಯವರಿಗೆ ಉತ್ತಮ ಬೆಲೆಗೆ ಮಾರಾಟ ಮಾಡಿದ. ಅವನ ಜೀವನದಲ್ಲೇ ನೋಡಿರದಷ್ಟು ಹಣ ಅವನಿಗೆ ಅಂದು ಸಿಕ್ಕಿತು. ಬಳಿಯು ತುಂಬಾ ಸಂತೋಷದಿಂದ ಸಂಭ್ರಮಗಳ ಮೇಲೆ ಅನೇಕ ಸಾಮಾನುಗಳನ್ನು ಕೊಂಡುಕೊಂಡ. ಪೋಷಕರಿಗೆ ಮಕ್ಕಳಿಗೂ ಹೊಸ ಬಟ್ಟೆ, ಹೆಂಡತಿಗೆ ಸೀರೆ ಖರೀದಿ ಮಾಡಿದ. ಮಕ್ಕಳಿಗೆ ತಿಂಡಿಯನ್ನು, ಹಣ್ಣುಗಳನ್ನು ತೆಗೆದುಕೊಂಡ. ಅವನು ಮನೆಗೆ ಈ ಸಾಮಾನುಗಳನ್ನು ಸಂಭ್ರಮದಿಂದ ಹೊತ್ತುಕೊಂಡು ಬಂದ. ಮನೆಯವರೆಲ್ಲ ಬಲಿಯನ್ನು ನೋಡಿ ಆಶ್ಚರ್ಯಪಟ್ಟರು. ಅವನು ಇಷ್ಟು ಸಾಮಗ್ರಿಗಳನ್ನು, ಮಕ್ಕಳಿಗೆ ಬಟ್ಟೆಯನ್ನು ತಂದದ್ದನ್ನು ನೋಡಿ ಬಲಿಯ ಹೆಂಡತಿಯು ಅವನನ್ನು ಕೇಳಿದರು. ಇಷ್ಟೆಲ್ಲ ಸಾಮಾನುಗಳನ್ನ ಹೇಗ್ ತಂದ್ರಿ? ಎಲ್ಲಿ ಸಿಕ್ಕಿದವು? ಕಳ್ಳತನ ಮಾಡಿದ್ರಾ? ನಿಮ್ಮ ಹತ್ರ ಇರೋ ವಿಗ್ರಹಗಳನ್ನೆಲ್ಲ ಮಾರಿದ್ರು ಇಷ್ಟು ತರಲು ಸಾಧ್ಯವಿಲ್ಲ. ಇಲ್ಲ, ನಾನ್ ಕಳ್ಳತನ ಮಾಡಿಲ್ಲ. ದೇವ್ರು ನನ್ಗೆ ಈ ಯಕ್ಷಣಿ ದಂಡವನ್ನು ಕೊಟ್ಟಿದ್ದಾರೆ. ನೋಡು, ನಾನು ಪೇಟೆಯಿಂದ ಬರುವಾಗ ಗಣೇಶ ಮತ್ತು ಶಿವನ್ ವಿಗ್ರಹ ಉಳಿದಿತ್ತು. ನಾನು ಅದನ್ ಕೆರಗಿಡುವಾಗ ಆಯಾ ತಪ್ಪಿ ಗಣೇಶನ ವಿಗ್ರಹ ನನ್ನ ತಲೆಗೆ ತಾಗಿತು. ನೋಡಿದ್ರೆ ಗಣೇಶನೇ ನನ್ನ ಮುಂದೆ ಪ್ರತ್ಯಕ್ಷವಾಯಿತು. ನನಗೊತ್ತು ನೀನ್ ಬಡವ, ನಾನ್ ನಿನಗೆ ಸಹಾಯ ಮಾಡ್ತೀನಿ. ನಿನಗೆ ಒಂದು ದಂಡ ಕೊಡ್ತೀನಿ. ಇದರಲ್ಲಿ ನೀನ್ ಮುಟ್ಟುವ ವಿಗ್ರಹಗಳು ಚಿನ್ನವಾಗತ್ತೆ ಎಂದು ಹೇಳಿ ಮಾಯವಾಯಿತು. ಇನ್ನೂ ಒಂದು ವಿಚಾರ ಹೇಳಿತು. ಈ ದಂಡ ಬರೀ 3 ದಿನ ಮಾತ್ರ ನಿನ್ ಬಳಿ ಇರುತ್ತೆ ಅಂತ ಹೇಳಿ ಹೋಯಿತು ಎಂದು ಬಳಿಯೂ ಸಾಧ್ಯವಾದಂತೆ ಎಲ್ಲವನ್ನೂ ಸೀತೆಗೆ ವಿವರಿಸಿದ. ಆಗ ಸೀತೆ ಹೇಳಿದಳು, ರೀ, ಹಾಗಿದ್ರೆ ನಡ್ರಿ, ನದಿಗೆ ಹೋಗಿ ಇನ್ನಷ್ಟು ಮಣ್ಣು ತಂದು ಮತ್ತಷ್ಟು ವಿಗ್ರಹಗಳನ್ನ ಮಾಡೋಣ. ನಾವು ಅವುಗಳನ್ನೆಲ್ಲ ಮಾಡಿ ಚಿನ್ನದ ವಿಗ್ರಹಗಳನ್ನಾಗಿ ಮಾಡಬಹುದು. ನಾವು ಈಗ ಇದನ್ನು ಮಾಡಿದರೆ ನಮ್ಮ ಕಷ್ಟದ ದಿನಗಳೆಲ್ಲ ಕರೆದು ಹೋಗುತ್ತದೆ. ಬೇಗ ನಡೆಯಿರಿ. ಆದರೆ ಬಲಿಯೂ ಆನಂದವನ್ನು ಅನುಭವಿಸುತ್ತಿದ್ದ. ಅಂದು ರಾತ್ರಿ ಅವನು ಚೆನ್ನಾಗಿ ಉಂಡು ಚೆನ್ನಾಗಿ ನಿದ್ರೆ ಮಾಡಿದ.
ಬೆಳಗ್ಗೆ ಆಯಿತು. ಮತ್ತೆ ಅವನ ಹೆಂಡತಿ ನದಿಯಿಂದ ಹಾವೆ ಮಣ್ಣು ತರುವಂತೆ ಗಂಡನಿಗೆ ಹೇಳಿದಳು. ಸಮಯ ಹಾಳು ಮಾಡಬೇಡ. ಹೆಚ್ಚು ಮಣ್ಣು ತಂದು ಹೆಚ್ಚು ಮೂರ್ತಿ ಮಾಡು. ಅದು ಬಂಗಾರವಾಗಿ ಮಾಡಬಹುದು. ಅವಸರವೇನ್ ನಮ್ಗೆ? ಇನ್ನೂ 2 ದಿನ ಸಮಯ ಇದೆ. ನೀನ್ ಆರಾಮಾಗಿರು. ಎಂದು ಬಲಿಯು ಆರಾಮಗಿದ್ದ ಮತ್ತು ಅವನು ಆ 1 ದಿನವನ್ನು ಸುಮ್ಮನೆ ಸೋಮಾರಿತನದಿಂದ ಕಳೆದ. ಮರುದಿನವೂ ಹೆಂಡತಿ ಅವನಿಗೆ ಮಣ್ಣು ತೆಗೆದುಕೊಂಡು ಬಾ, ಮೂರ್ತಿ ಮಾಡು ಎಂದಳು. ಸಾಯಂಕಾಲ ಹೋಗುತ್ತೇನೆ ಎಂದ. ಬಲಿ ಹೆಂಡತಿ ಗೋಗರಿದ ಮೇಲೆ ಹಾವೆ ಮಣ್ಣು ತರಲು ನದಿಗೆ ಹೋದ. ಅಷ್ಟರಲ್ಲಿ ಮಳೆ ಸುರಿಯತೊಡಗಿತ್ತು. ಬಲು ಕಷ್ಟದಿಂದ ಆ ಮಳೆಯಲ್ಲಿಯೂ ಅವನು ಸ್ವಲ್ಪ ಹಾವೆ ಮಣ್ಣು ಸಂಗ್ರಹಿಸಿ ತಂದ. ಮಳೆ ಬಂದದ್ದರಿಂದ ಹಾವೆ ಮಣ್ಣು ಪಾಯಸದಂತಾಗಿ ನೀರು ನೀರಾಗಿತ್ತು. ಅದು ಮೂರ್ತಿ ಮಾಡಲು ಬರುವಂತಿರಲಿಲ್ಲ. ಬಲಿ ಆ ಮಣ್ಣನ್ನು ಮೂಲೆಯಲ್ಲಿರಿಸಿದ. ಮಳೆಯಿಂದ ಅವನಿಗೆ ಶೀತವಾಗಿತ್ತು. ಅವನು ಸೀನತೊಡಗಿದನು. ಅವನ ಕಣ್ಣುಗಳು ಕೆಂಪಾಗಿದ್ದು ಜ್ವರವು ಕುದಿಯತೊಡಗಿತ್ತು. ಅವನು ಯಾವ ಕೆಲಸವನ್ನು ಮಾಡಲಾಗದ ಸ್ಥಿತಿಯನ್ನು ತಲುಪಿ ಹಾಸಿಗೆ ಹಿಡಿದ. ರಾತ್ರಿ ಕಳೆದು ಬೆಳಗಾಯಿತು. ಅದು 3ನೇ ಹಾಗೂ ಕೊನೆಯ ದಿನ. ಒಂದೇ ಒಂದು ವಿಗ್ರಹವು ತಯಾರಾಗಿಲ್ಲ. ಬಲಿ ಜ್ವರದಿಂದ ಹಾಸಿಗೆ ಹಿಡಿದಿದ್ದ. ಹಾಸಿಗೆಯಲ್ಲಿ ಕುಳಿತು ವಿಗ್ರಹವನ್ನು ತಯಾರಿಸಲು ಅವನ ಹೆಂಡತಿ ಒತ್ತಾಯಿಸಿದಳು. ಸಾಯಂಕಾಲ ಬಲಿಯು ಹಾಸಿಗೆಯಲ್ಲಿ ಕುಳಿತು ಕೆಲವು ವಿಗ್ರಹ ಮಾಡಲು ಯತ್ನಿಸಿದ. ಆದರೆ ಆವೇ ಮಣ್ಣು ಇನ್ನೂ ನೀರಿನಿಂದ ತುಂಬಿತ್ತು. ಅದು ವಿಗ್ರಹಕ್ಕೆ ಬರುತ್ತಿರಲಿಲ್ಲ. ಅಷ್ಟರಲ್ಲಿ ಮಹಾಗಣಪತಿ ಪ್ರತ್ಯಕ್ಷನಾಗಿ, ಮಗು, ಸಮಯ ಮುಗೀತು. ಯಕ್ಷಣಿ ದಂಡವನ್ನು ಇಲ್ಲಿ ಕೊಡು. ದೇವ್ರೇ, ಇನ್ನು 1 ದಿನ ನನಗೆ ದಂಡವನ್ನು ಕೊಡು. ಕಳೆದ 3 ದಿನಗಳು ಬರೀ ಮಳೆ ಸುರಿಯುತ್ತಿತ್ತು. ನನಗೆ ಹುಷಾರಿರ್ಲಿಲ್ಲ. ನೋಡು, ಇವಾಗ್ಲೂ ನನಗೆ ಹುಷಾರಿಲ್ಲ. ನೀನು ನನಗೆ ಕೊನೆಯ ಅವಕಾಶ ಕೊಡು. ನಾನು ಒಂದು ವಿಗ್ರಹವನ್ನು ತಯಾರಿಸಿಲ್ಲ. ದಯವಿಟ್ಟು ಎಂದು ಬಲಿಯು ಗಣೇಶನನ್ನು ಪರಿಪರಿಯಾಗಿ ಬೇಡಿಕೊಂಡನು. ಇಲ್ಲದ ಸಬೂಬನ್ನು ಹೇಳಿದನು, ಗೋಳಾಡಿದನು. ಆಗ ದೇವರು ಹೇಳಿತು, ಮಗು ಸ್ವಂತ ಪರಿಶ್ರಮ ಪಡುವವರಿಗೆ ಮಾತ್ರವೇ ದೇವರು ಸಹಾಯ ಮಾಡುತ್ತಾನೆ. 3 ದಿನ ಸೋಮಾರಿಯಾಗಿ ಕಳೆದಿದ್ದೀಯ. ವಿಗ್ರಹ ತಯಾರಿಸಲಿಲ್ಲ. ಆದ್ದರಿಂದ ನೀನು ಸಹಾಯ ಪಡೆಯಲು ಅರ್ಹನಲ್ಲ. ನೀನು ಶ್ರೀಮಂತನಾಗುವ ಅವಕಾಶ ಕಳೆದುಕೊಂಡೆ ಎಂದು ಹೇಳಿದ ಗಣೇಶನೋಡವು ದಂಡವೇ ಬಾ. ಸರಕ್ಕನೆ ಬಂದು ದೇವರ ಕೈ ಸೇರಿತು. ಜೀವದಲ್ಲಿ ಕಷ್ಟಪಟ್ಟರೆ ಫಲ ಸಿಗುತ್ತದೆ. ಬಲಿಯಂತ ಸೋಮಾರಿಗಳಿಗೆ ದೇವರೇ ಅವಕಾಶ ಕೊಟ್ಟರು. ಅದನ್ನು ಉಪಯೋಗಿಸಿಕೊಳ್ಳುವುದು ತಿಳಿಯದೆ ಶ್ರೀಮಂತನಾಗುವ ಅವಕಾಶ ಕಳೆದುಕೊಂಡ. ಜೀವನದಲ್ಲಿ ನಮಗೆ ಹೀಗೆ ದೇವರು ಯಾವುದೋ ರೂಪದಲ್ಲಿ ಅವಕಾಶ ಕೊಡುತ್ತಾನೆ. ನಾವು ಅದನ್ನು ಸರಿಯಾಗಿ ಉಪಯೋಗಿಸಿಕೊಳ್ಳಬೇಕು.